ಆತ್ಮೀಯರೇ, ಇಂದಿನ ರಸ್ತೆ ಸಂಚಾರಿ ಚಿಹ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇವುಗಳಲ್ಲಿ 3 ರೀತಿಯ ಸಂಚಾರಿ ಚಿಹ್ನೆಗಳನ್ನು ನಾವು ಕಾಣಬಹುದು. ಮ್ಯಾಂಡೇಟರಿ, ಕಾಷನರಿ, ಇನ್ಫಾರ್ಮೇಟರಿ ಸೈನ್ಸ್ ಅಂತ. ಇವುಗಳನ್ನು ಹೇಗೆ ನಾವು ಪತ್ತೆ ಹಚ್ಚೋದು ಅನ್ನೋದನ್ನು ಇದನ್ನು MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ಸ್ ನಿಮಗಾಗಿ ಹೊರತಂದಿದೆ. ಈಗ ಮೊದಲ 2 ಚಿಹ್ನೆಗಳನ್ನು ಹೊರತುಪಡಿಸಿ ಉಳಿದವೆಲ್ಲ ವೃತ್ತಾಕಾರದಲ್ಲಿವೆ, ಕೆಂಪು ಅಂಚನ್ನು ಹೊಂದಿವೆ, ನೀಲಿಯ ವೃತ್ತಗಳು ಇವೆ. ಇವನ್ನ ಕಡ್ಡಾಯ ರಸ್ತೆ ಚಿಹ್ನೆಗಳು ಅಂತ ಕರೀತಾರೆ. ರಸ್ತೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ಕಡ್ಡಾಯವಾದ ರೀತಿಯಲ್ಲಿ ಹೇಳ್ತವೆ. ಇನ್ನು ಮೇಲ್ಮುಖವಾದ ತ್ರಿಕೋನವನ್ನು ಹೊಂದಿರತಕ್ಕಂಥ ಈ ಚಿಹ್ನೆಗಳು ಮುನ್ನೆಚ್ಚರಿಕೆ ಚಿಹ್ನೆಗಳು. ಮುಂದೆ ಎಡಕ್ಕೆ ತಿರುಗಬೇಕು, ಮುಂದಕ್ಕೆ ಬಲಕ್ಕೆ ತಿರುಗಬೇಕು, ಯೂ ಟರ್ನ್ ಇದೆ ಅಂತ ಹೇಳ್ತಕ್ಕಂಥದ್ದು, ಎಚ್ಚರಿಕೆಯನ್ನು ಸೂಚನೆಯನ್ನು ಕೊಡ್ತಕ್ಕಂಥದ್ದು ಕಾಷನರಿ ರೋಡ್ ಸೈನ್ಸ್. ಇನ್ನು ಆಯತಾಕಾರದಲ್ಲಿ ಇರ್ತಕ್ಕಂಥ ಈ ಚಿಹ್ನೆಗಳು ರಸ್ತೆಯಲ್ಲಿ ಹೋಗುವಾಗ ಮುಂದೆ ಯಾವ ಊರು ಬರುತ್ತೆ, ಅದು ಎಷ್ಟು ದೂರದಲ್ಲಿದೆ, ಹೋಟೆಲ್ ಇದೆಯಾ, ಹಾಸ್ಪಿಟಲ್ ಇದೆಯಾ, ಪೆಟ್ರೋಲ್ ಬಂಕ್ ಇದೆಯಾ ಮೊದಲಾದ ಎಲ್ಲ ಮಾಹಿತಿಗಳನ್ನು ಕೊಡುತ್ತೆ. ಇದನ್ನು ಮಾಹಿತಿ ಚಿಹ್ನೆಗಳು ಅಂತ ಕರೀತಾರೆ. ಇವುಗಳನ್ನು ಅರ್ಥ ಮಾಡಿಕೊಂಡು ನಾವು ರಸ್ತೆಯಲ್ಲಿ ವಾಹನವನ್ನು ಚಾಲನೆ ಮಾಡಬೇಕು ಮತ್ತು ಸಂಚಾರಿ ಚಿಹ್ನೆಗಳನ್ನು ನಾವು ಗೌರವಿಸಬೇಕು. ಅವುಗಳನ್ನು ಗೌರವಿಸಿದರೆ ನಮ್ಮ ಜೀವನ ಉಳಿಯುತ್ತೆ. ಈ ಒಂದು ಶುಭ ಸಂದೇಶವನ್ನು MGN ಎಕ್ಸ್‌ಪ್ರೆಸ್ ವೇ ರೋಡ್ ಸೇಫ್ಟಿ ಸೆಷನ್ ನಿಮಗಾಗಿ ತಂದಿದೆ.